ಚಾಮರಾಗ ಅದು ಕೂಡ 11 ವರ್ಷ ಅವರು ತಳ್ಳಿ ಅವರು ಅದನ್ನೆಲ್ಲ ಹೊಡೆದಾಡಿ ಹಿ ವಾಸ್ ಅ ಗುಡ್ ಫೈಟರ್ ಅಂತ ಹೇಳ್ಬೋದು. ಅವ್ರು ಯಾವತ್ತೂ ಬಿಟ್ಕೊಟ್ಟಂತವ್ರಲ್ಲ, ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಬಿಟ್ಕೊಳಂತವ್ರಲ್ಲ. ಇವತ್ತು ಅವ್ರಿಗೆ ಏನಿತ್ತೋ ಏನೋ ಹೇಗೋ ತುಂಬಾ ಶ್ರಮ ಪಟ್ಟಿದ್ದಾರೆ ಡಾಕ್ಟರ್ಸ್ ಅವ್ರನ್ನ ಉಳಿಸ್ಕೋಬೇಕು ಅಂತ. ನಾವು ಎಲ್ಲಾ ತರ ಪ್ರಯತ್ನ ಪಟ್ವಿ, ಬಟ್ ಆಗ್ಲಿಲ್ಲ, ಸಫಲವಾಗ್ಲಿಲ್ಲ. ಪ್ರತಿಮಾ ಪ್ರಸಾದ್ ಅಂತ, ನಾನು ಹಿರಿಮಗಳು. ಮಾನ್ಯ ಲೋಕಸಭಾ ಸದಸ್ಯರು, ರಾಜ್ಯ ಕಂಡಂತ ಧೀಮಂತ ನಾಯಕರು ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು ನಮ್ಗೆ ಇವತ್ತು ಅಗಲಿದ್ದಾರೆ. ಸುಮಾರು 1:20ಕ್ಕೆ ಅವರಿಗೆ ತೀವ್ರವಾದಂಥ ಹೃದಯಾಘಾತದಿಂದ ಎಲ್ಲ ತರಂತ ರೀತಿಯಲ್ಲಿ ಇವತ್ತು ನಮ್ಮ ಮಣಿಪಾಲ್ ಡಾಕ್ಟರ್ ಅವರು ಕೂಡ ಎಲ್ಲ ರೀತಿಯಲ್ಲಿ ಅವ್ರನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲೋ ಒಂದು ಕಡೆ ನಮಗೆ ಭಗವಂತ ಈ ಥರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದು ಇಡೀ ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. ವಿಶೇಷವಾಗಿ ನನಗೆ ರಾಜಕೀಯಕ್ಕೆ ಜನ್ಮ ಕೊಟ್ಟಂಥವರು ಇವತ್ತು ನನಗೆ ಒಂದು ರಾಜಕೀಯದಲ್ಲಿ ಒಂದು ಬಹಳ ಏಕಾಂಗಿಯಾಗಿ ನನಗೆ ಹೋರಾಟ ಮಾಡೋಕ್ಕೆ ಬಿಟ್ಟು ಹೋಗಿದ್ದಾರೆ. ನನ್ನ ಕುಟುಂಬದ ಸದಸ್ಯರೆಲ್ಲ ಸೇರಿ ಇವತ್ತು ಒಂದು ತೀರ್ಮಾನ ಮಾಡಿ ಇವತ್ತು ನೇರವಾಗಿ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಂತರ ನಾನು ಎಲ್ಲರೂ ತೀರ್ಮಾನ ಮಾಡಿ ಇದು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗುವಂತಿದೆ. ಅದಾದಮೇಲೆ ಅಶೋಕ್ಪುರಂಗೆ ಹೋಗ್ಬೇಕು ಅಂತಲೂ ಕೂಡ ಇದೆ. ಎಲ್ಲ ಥರ ಅಂತ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿ. ಒಟ್ಟಾರೆ ಇದು ನಮ್ಮ ರಾಜ್ಯಕ್ಕೆ ಒಂದು ಮತ್ತು ದಲಿತ ಸಮುದಾಯಕ್ಕೆ ಒಂದು ತುಂಬಲಾರದ ನಷ್ಟ ಇದೆ. 50 ವರ್ಷದ ಸುದೀರ್ಘ ರಾಜಕೀಯ ಜೀವನ ಈ ಥರ ಅಂತ್ಯ ಆಗೋಣಕ್ಕೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಕೊನೆ ಉಸಿರಿರೋರ್ಗೂ ಬಹಳ ಹೋರಾಟ ಮಾಡಿದ್ರು. ಅವರು ಹೋರಾಟ ಜೀವ ಅವ್ರದ್ದು ಕಳ್ಕೊಂಡು ನಮ್ಗೆ ಭಾಳ ನಷ್ಟ ಆಗಿದೆ. ಭಗವಂತ ಇವತ್ತು ನಮಗೆಲ್ಲ ಕುಟುಂಬ ಸದಸ್ಯರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಶ್ರೀಕಂಠೇಶ್ವರನ ಕೇಳ್ಕೊತೀನಿ. ಸಂದರ್ಭ ನಿಮಗೆ ರಾಜಕೀಯವಾಗಿ ನೋಡಿ, 5 ವರ್ಷ ಹಿಂದೆ ನಾನು ನಂಜನಗೂಡಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಆಗ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು. ನನ್ನ ಕಷ್ಟ ಆದರೂ ಕೂಡ ನಾನು ಬಲವಾಗಿ ನಿಂತು ಅವ್ರಿಗೆ ಚುನಾವಣೆಯಲ್ಲಿ ಹೋರಾಡಿ ಅವ್ರಿಗೆ 6ನೇ ಬಾರಿ ಲೋಕಸಭಾ ಸದಸ್ಯರಾದರಲ್ಲಿ ನನ್ನ ಒಂದು ಅಳಿಲೊಂದು ಪಾತ್ರ ಕೂಡ ಇದೆ. ಅದು ಅಳಿಲು ಸೇವೆನೇ ಅಂತ ಅಂದ್ಕೊಳ್ಳಿ. ಯಾಕಂದರೆ ಜನ ಬೆಂಬಲ ಆ ಥರ ಇತ್ತು ಅವ್ರದ್ದು. ಪ್ರಚಾರಕ್ಕೆ ಎಲ್ಲೂ ಹೋಗಿರಲಿಲ್ಲ, ಬರೀ 5 ಕಡೆ ಅವ್ರು ಭಾಷಣ ಮಾಡೋ ಥರ ಮಾಡ್ಕೊಂಡು ಬಂದಿದ್ದು. ಆ ಮಟ್ಟಕ್ಕೆ ಜನ ಬೆಲ್ಲ ಇತ್ತು. ಆ ಚುನಾವಣೆ ಗೆದ್ದಂಥದ್ದು 5 ವರ್ಷ ಹಿಂದೆ. ಅದು ನನ್ನ ಕಣ್ಣಲ್ಲಿ ಕಟ್ಟಂಥ ಒಂದು ವಿಚಾರ ಇದೆ. ಅದು 5 ವರ್ಷ ಆದಮೇಲೆ ಈ ಥರ ನಾನು ಆಗತ್ತೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ನನಗೆ ಮತ್ತು ಅವ್ರಿಗೆ ಒಂದು ತಂದೆ ಮಗನ ಥರ ಒಂದು ಸಂಬಂಧ ಇತ್ತು. ನಮಗೆ ರಾಜಕೀಯವಾಗಿ ನನಗೆ ಭಾಳಷ್ಟು ನನಗೆ ಎಲ್ಲ ಥರ ಒಂದು ವಿಶ್ವಾಸಕ್ಕೆ ತಗೊಂಡು ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ನಾವು ಜೊತೆ ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೆ. ಇವಾಗ ಮನೆಗೆ ಹೋಗಿ ನಾನು ಯಾರು ಕೇಳೋದು ಅಂತ ಇವಾಗ ಅನಿಸ್ಬಿಟ್ಟಿದೆ. ಈಗ ಸಂದರ್ಭ Dr. Sudarshan Ballal and his team, nephrology, gastroenterologist, ಮತ್ತೆ ಅವ್ರದ್ದು ICU ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಇಟ್ಸ್ ಬೀನ್ ಎ ಲಾಂಗ್ ಜರ್ನಿ. 2000 ಇಸ್ವಿಯಿಂದ ಅವರು ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಪ್ರತಿಯೊಂದು ಸಣ್ಣ ಇದಕ್ಕೂ ಅವ್ರು ಇಲ್ಲೇ ಬಂದು ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಿದ್ದು. ಅವ್ರು ಬೇರೆ ಯಾರ ಮೇಲೂ ನಂಬಿಕೆ ಇಟ್ಟಿರಲಿಲ್ಲ. ಈ ಹಾಸ್ಪಿಟ್ಲಿಗೆ ಬಂದರೆ ಮಾತ್ರ ನಾನು ಗುಣಮುಖನಾಗ್ತೀನಿ ಅನ್ನೋ ಒಂದು ನಂಬಿಕೆ ಇರ್ತಿತ್ತು. ಈ ಸಲನೂ ಅವ್ರ ಕಡೆ ಉಸಿರು ಬಂದು ಇಲ್ಲೇನೆ ಹೋಗ್ಬೇಕು ಅಂತ ಇದ್ದಿತ್ತು ಅಂತ ಅನ್ಸುತ್ತೆ. ವಿಧಿ ಅದು ಇಲ್ಲಿಗೆ ಕರ್ಕೊಂಡು ಬಂದಿದೆ. ಯಾಕಂದ್ರೆ ಮೈಸೂರಿಂದ ಇಲ್ಲಿ ಬಂದು ಅವರು ವಿಧಿವಶರಾಗಬೇಕು ಅಂತ ಇರಲಿಲ್ಲ. ಅವ್ರ ಇಚ್ಛೆನೋ ಅಥವಾ ಅದು ವಿಧಿನೋ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಇಂಥ ಟೈಮ್ನಲ್ಲಿ ಎಲ್ಲರೂ ನಮಗೆ ಫ್ಯಾಮಿಲಿಗೆ ಸಪೋರ್ಟ್ ನಿಂತಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಸ್ಟಾಫ್ ಆಗಿರ್ಬೋದು, ಅಲ್ಲಿ ರಿಸೆಪ್ಷನಿಸ್ಟ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಲಾಟ್. ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಇಂಥ ಟೈಮಲ್ಲಿ. ಯಾಕಂದ್ರೆ ನಮ್ಮ ತಂದೆ ಯಾವಾಗ್ಲೂ ನಗ್ನತ್ತಾ ನಮ್ಮನ್ನು ಬೀಳಿಸ್ಕೊಡಿ, ಯಾವಾಗ್ಲೂ ಸಾವಾಗ್ಲಿ ಏನಾಗ್ಲಿ ನಮ್ಮ ಮನೆಯಲ್ಲಿ ನೋವಿಂದ ಕಳಿಸ್ಕೊಡ್ಬೇಡಿ ನಮ್ಮನ್ನ ಅಂತ ಹೇಳ್ತಿದ್ರು. ನಾನಿವತ್ತು ಅದನ್ನ ನಾನು ನಿಭಾಯಿಸಿದ್ದೀನಿ. ನಾನು ಅದಕ್ಕೆ
ಒಂದು ಇದರಲ್ಲಿ ಜನರಲ್ಲೂ ನಾನು ಅದೇ ಕೇಳ್ತೀನಿ, ಯಾವುದೇ ರೀತಿ ನಾಳೆ ಏನೇ ತೊಂದರೆ ಮಾಡದೆ ನಮಗೆಲ್ಲ ಸಂತೋಷದಿಂದ ಅವ್ರನ್ನ ಬೀಳ್ಕೊಡೋಣ ಅಂತ ಹೇಳಿ ನಾನು ಕಳ್ಕಳಿಯಾಗಿ ಪ್ರಾರ್ಥಿಸ್ತಿದ್ದೀನಿ. ಥ್ಯಾಂಕ್ ಯು. ಶ್ರೀನಿವಾಸ್ ಪ್ರಸಾದ್ ಅವರ ಸುದೀರ್ಘ ರಾಜಕೀಯ ಪಯಣದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದಕ್ಷಿಣ ಕರ್ನಾಟಕದ ದಲಿತ ಸೂರ್ಯ ಅಂತ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕರೀತಾರೆ. 50 ವರ್ಷ ಸುದೀರ್ಘ ರಾಜಕೀಯ ಪಯಣ, ಅವರ ಪ್ರಭಾವ ಹಳೆ ಮೈಸೂರು ಭಾಗ, ಚಾಮರಾಜನಗರದ ಭಾಗದಲ್ಲಿ ಎಂಥದ್ದು ಅಂತ ಮೊನ್ನೆ ಚುನಾವಣೆ ಸಂದರ್ಭದಲ್ಲೂ ನಾವು ನೋಡಿದ್ವಿ. ಪ್ರಮುಖ ನಾಯಕರು ಸಿಎಂ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಬೆಂಬಲ ಕೇಳಿದ್ದು. ಈ 50 ವರ್ಷಗಳ ಸುದೀರ್ಘ ರಾಜಕೀಯ ಪಯಣವನ್ನ ಒಮ್ಮೆ ಮೆಲುಕು ಹಾಕೋದಾದ್ರೆ ಪಟೇಲ್. ಶರ್ಮಿತಾ ಶೆಟ್ಟಿ 1974 ಮಾರ್ಚ್ 17ರಂದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರಕ್ಕೆ ನಡೆದಂತ ಉಪಚುನಾವಣೆಯಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಒಂಟೇಗೂರಿನಿಂದ ಸ್ಪರ್ಧಿಸಿ ಅವರು ಗಮನವನ್ನು ಸೆಳೆದರು. 1974 ಉಪಚುನಾವಣೆಯಿಂದ 2019 ಲೋಕಸಭಾ ಚುನಾವಣೆ ತನಕ ಒಟ್ಟು 14 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿರತಕ್ಕಂತ ಶ್ರೀನಿವಾಸ್ ಪ್ರಸಾದ್ ಇದರಲ್ಲಿ 6 ಬಾರಿ ಲೋಕಸಭೆ ಚುನಾವಣೆ ಮತ್ತು 2 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಕಂಡಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳೇ ಉಸಿರು, ಚುನಾವಣೆಯಲ್ಲಿ ಸೋಲು ಗೆಲುವು ಕಂಡಿದ್ದರೂ ಕೂಡ ಎಂದಿಗೂ ಅವರು ಧೃತಿಗೆಟ್ಟಿಲ್ಲ. ಅಂಬೇಡ್ಕರ್ ಚಿಂತನೆ, ದಲಿತ ಪರ ಹೋರಾಟದ ಮುಖ್ಯ ಧ್ವನಿಯಾಗಿದ್ದಂತ ಶ್ರೀನಿವಾಸ್ ಪ್ರಸಾದ್ ಅವರು ದಲಿತರ ಏಳಿಗೆಗೆ ಶ್ರಮಿಸಿದ್ರು. ಉತ್ತಮ ಸಂಸ್ಥೆಯ ಪಟುವಾಗಿದ್ದಂತ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲಾ ಚರ್ಚೆಗಳಲ್ಲೂ ಕೂಡ ಭಾಗಿಯಾಗಿದ್ದರು. ಸಂಸತ್ನಲ್ಲಿ ಅಂಬೇಡ್ಕರ್ ವಿಚಾರಧಾರೆಗಳನ್ನ ನಿರರ್ಗಳವಾಗಿ ಮಂಡಿಸಿದಂತ ಶ್ರೀನಿವಾಸ್ ಪ್ರಸಾದ್ ಅವರು ದಲಿತ ನಾಯಕರಾಗಿ ಸಮಾಜದಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾದವರ ಪರವಾಗಿ ನಿಂತಿದ್ರು. ಇವರ 27 ವರ್ಷಗಳು ಕಾಲ ಸಂಸತ್ ಸದಸ್ಯ ಆಗಿದ್ದ ವೇಳೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್, ಚಂದ್ರಶೇಖರ್, ಪಿ.ವಿ. ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಒಟ್ಟು 7 ಪ್ರಧಾನಿಗಳನ್ನ ಅವರ ಆಡಳಿತವನ್ನ ಕಂಡಿದ್ದಾರೆ. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಸಮಾಜಕ್ಕೆ ಅತ್ಯಂತ ನಷ್ಟ ಅಂತ ಹೇಳ್ತಾರೆ. ಅಲ್ಲದೆ ಇವತ್ತು ಮೈಸೂರು ಭಾಗದ ದಲಿತ ಸಮುದಾಯದ ಅಸ್ಮಿತೆ ಅಂತ ಕೂಡ ಇವ್ರನ್ನ ಕರೀತಾರೆ. ಯಾಕಂತ ಹೇಳಿದ್ರೆ ಇವರು ಆ ಭಾಗದ ದಲಿತರಿಗೆ ಅನೇಕ ರೀತಿ, ಅದು ನಂಜನಗೂಡಿನಲ್ಲಿ ಹೋರಾಟಗಳಿರ್ತಕ್ಕಂಥದ್ದು, ಆ ಭಾಗದ ದಲಿತ ಅಸ್ಮಿತೆ ಕೂಡ ಆಗಿದ್ರು. ಜೊತೆಗೆ ಪ್ರಭಾವಿ ನಾಯಕ ಕೂಡ ಆಗಿದ್ದಂಥವರು. ಅವರು ಮೊದಲ ಬಾರಿಗೆ ಚುನಾವಣೆ ನಿಂತಿದ್ದೆ ಪಕ್ಷೇತರ ಅಭ್ಯರ್ಥಿಯಾಗಿ. ಅವತ್ತಿನ ದಿನಗಳಲ್ಲಿ ವಿರೋಧ ಪಕ್ಷಗಳನ್ನು ಕೂಡ ಎಲ್ಲೊಂದ್ ಕಡೆ ಇವರತ್ತ ತಿರುಗಿ ನೋಡುವಂತೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವತ್ತಿನ ದಿನಗಳಲ್ಲಿ 1970 ಮಾರ್ಚ್ 17ರಂದು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ರಲ್ಲಿ ಇಡೀ ವಿರೋಧ ಪಕ್ಷಗಳು ಕೂಡ ಗಮನ ಸೆಳೆದಿತ್ತು. ಯಾಕಂತ ಹೇಳಿದ್ರೆ ಅಷ್ಟೊಂದು ಧೈರ್ಯ ಆ ಕಾಲದಲ್ಲಿ ಒಬ್ಬ ದಲಿತ ಮುಖಂಡನಿಗೆ ಹೇಗೆ ಬಂತು ಅನ್ನೋದು ಎಲ್ಲರೂ ಕೂಡ ತಿರುಗಿ ನೋಡುವಂತ ಮಾಡಿದ್ರು. 14 ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತ ಇವರು 6 ಬಾರಿ ಗೆದ್ದಿರ್ತಕ್ಕಂಥದ್ದು. ಸುಮಾರು 2 ಬಾರಿ ಕೇಂದ್ರ ಸಚಿವರಾಗಿದ್ರು ಮತ್ತು ಕರ್ನಾಟಕ ಕೂಡ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ 2013ರಲ್ಲಿ ಕಂದಾಯ ಸಚಿವರಾಗಿದ್ರು. ಕಂದಾಯ ಸಚಿವರಾಗಿ ಸುಮಾರು 3 ವರ್ಷ ಕಂದಾಯ ಸಚಿವರಾಗಿದ್ರು. ನಂತರ ನಡೆದಂತ ವಿಪ್ಲವಗಳಲ್ಲಿ ಇವರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಲಾಯಿತು. ಅದಾದ ಬಳಿಕ ವಿ ಶ್ರೀನಿವಾಸ್ ಪ್ರಸಾದ್ ರವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಸಿದ್ದರಾಮಯ್ಯ ವಿರುದ್ಧ ಸೆಟೆತ ನಿಂತು ಭಾರತೀಯ ಜನತಾ ಪಕ್ಷದತ್ತ ಮುಖ ಮಾಡಿ ನಂಜನಗೂಡು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆದ್ರೆ ಉಪಚುನಾವಣೆಯಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾಂಗ್ರೆಸ್ನ ಕೆಳಲೆ ಕೇಶವಮೂರ್ತಿ ಅವರು ಗೆಲುವನ್ನು ಕಂಡ್ರು. ನಂತರ ಭಾರತೀಯ ಜನತಾ ಪಕ್ಷದಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಅಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕೂಡ ಗೆದ್ರು. ಅವತ್ತಿನ ರಾಜಕಾರಣ ಆಗಿದ್ದಂತ ಆರ್ ಧ್ರುವರಾಯಣ್ಣರವ್ರನ್ನ ಇವರು ಸೋಲಿಸಿದ್ರು. ನಂತರ ಎಲ್ಲೊಂದ್ ಕಡೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಎಲ್ಲೊಂದ್ ಕಡೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಮಂತ್ರಿ ಆಕಾರದಲ್ಲಿ ಕನಸು ಕೂಡಿಕೊಂಡಿದ್ರು. ಆದ್ರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಮಂತ್ರಿ ಆಗಲಿಲ್ಲ. ಇತ್ತೀಚೆಗೆ ಅಷ್ಟೇ ಅನಾರೋಗ್ಯದ ಕಾರಣಕ್ಕಾಗಿ ರಾಜಕೀಯ ನಿವೃತ್ತಿಯನ್ನು ಕೂಡ ತೆಗೆದುಕೊಂಡಿದ್ರು. ಕೆಲವೊಂದು ಕಡೆ ಮುಂಗಸಿ ಅಂತಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಪರಸ್ಪರ ಕಾಲೆಳೆದುಕೊಳ್ತಿದ್ರು. ಆದ್ರೆ ಇತ್ತೀಚೆಗೆ ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರು ಅವರ ಮೈಸೂರು ನಿವಾಸಿಸಿಕೊಂಡ ಸಂದರ್ಭದಲ್ಲಿ ಹಳೆಯ ಸ್ನೇಹವನ್ನ ಮತ್ತೆ ಮರೆಯಲಿಲ್ಲ. ಒಟ್ಟಾಗಿ ಇಬ್ರು ಕೂಡ ಬಹಳಷ್ಟು ಹೊತ್ತು ಉಭಯ ಕುಶಲೋಪರಿಯನ್ನ ನಡೆಸಿದ್ರು. ನಂತರ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತದೆ. ಇಬ್ಬರು ಕೂಡ ಸಮಾನ ಸಮಾನ ವಯಸ್ಸಿನ ನಾಯಕಗಳಾಗಿದ್ದಂತರು. ಇಬ್ರು ಕೂಡ ಮೈಸೂರಿನ ನಾಯಕರಾಗಿದ್ದಂತ ನಾನು ನಿಮ್ಗೊಂದು ಮಾತು ಹೇಳಿದೆ.
ಅವರ 27 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಸಂಸತ್ ಸದಸ್ಯರಾಗಿದ್ದಂತ ವೇಳೆ ದಿವಂಗತ ಇಂದಿರಾ ಗಾಂಧಿ, ದಿವಂಗತ ರಾಜೀವ್ ಗಾಂಧಿ, ದಿವಂಗತ ವಿ.ಪಿ. ಸಿಂಗ್, ದಿವಂಗತ ಚಂದ್ರಶೇಖರ್, ದಿವಂಗತ ಪಿ.ವಿ. ನರಸಿಂಹರಾವ್, ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ, ಒಟ್ಟಾರೆ 7 ಪ್ರಧಾನಿಗಳನ್ನು ಕಂಡಿದ್ದಂತವರು ಮತ್ತು ಅವರ ಆಡಳಿತವನ್ನ ವೈಖರಿಯನ್ನು ಕಂಡಿರುವಂತಹ ಏಕೈಕ ಕರ್ನಾಟಕದ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವ್ರದ್ದು ಓಲೈಕೆ ರಾಜಕಾರಣ ಇಲ್ಲ. ಈಗ ನಮ್ಮ ರಿಪೋರ್ಟರ್ ಆನಂದ್ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿ ವರ್ಗವನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಅಗಲಿದ್ದಾರೆ. ಸದ್ಯಕ್ಕೆ ನೀರವ ಮೌನ ಆವರಿಸಿದೆ. ಅಭಿಮಾನಿಗಳು ಬರ್ತಾ ಇದ್ದಾರೆ, ಯಾವ ರೀತಿ ತಮ್ಮ ದುಃಖವನ್ನ ತೋಡ್ಕೊಳ್ತಾ ಇದ್ದಾರೆ, ಮತ್ತೆ ಮೈಸೂರಿಗೆ ಮೃತದೇಹ ಯಾವಾಗ ಬರ್ಬೋದು? ಶರ್ಮಿತಾ ಶೆಟ್ಟಿ ಏನು ದಲಿತ ಸೂರ್ಯ ಅಂತ ಹೆಸರಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ 20 ದಿನಗಳಿಂದ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲಿ ಏನು ಅವರಿಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇತ್ತು. ಏನು ತಡರಾತ್ರಿ ನಿನ್ನೆ 1:30 ಅಷ್ಟರಲ್ಲಿ ಅವರು ನಿಧನರಾಗಿದ್ದಾರೆ. ಈಗ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮೈಸೂರಿಗೆ ತರುವ ಎಲ್ಲ ಕೆಲಸವನ್ನು ಮಾಡಲಾಗ್ತಿದೆ. ಇನ್ನೇನು ಕೆಲವೇ ಅಂದ್ರೆ ಇನ್ನೊಂದು 20 ನಿಮಿಷದಲ್ಲಿ ಪಾರ್ಥಿವ ಶರೀರ ಮೈಸೂರನ್ನ ತಲುಪಲಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ನಾನು ಪ್ಯಾನ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಜೊತೆ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಇನ್ನು ನಂಜನಗೂಡು ಮತ್ತೆ ಚಾಮರಾಜನಗರ ಭಾಗದಿಂದ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು. ಹಾಗಾಗಿ ಎಷ್ಟೋ ತನಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್? ಶರ್ಮಿತಾ ಶೆಟ್ಟಿ, ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ. ಹಾಗಾಗಿ ಸುಮಾರು ಸಂಜೆ ಒಂದು 4 ರಿಂದ 5 ಗಂಟೆವರೆಗೂ ಕೂಡ ಆ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ. ಆದರೆ ಸ್ವತಃ ಈ ಬಗ್ಗೆ ಕುಟುಂಬಸ್ಥರು ಹೆಚ್ಚಿನ ಮಾಹಿತಿ ಕೊಡಬೇಕಾಗಿದ್ದರಿಂದ ಸದ್ಯಕ್ಕೆ ಈಗಿರುವ ಮಾಹಿತಿ ಪ್ರಕಾರ ಅವರ ಅಳಿಯ ಹರ್ಷವರ್ಧನ್ ಅಥವಾ ಮೋಹನ್ ರವರು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾಗಿದೆ. ಫೈನ್, ಥ್ಯಾಂಕ್ ಯು. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತಷ್ಟು ಡೀಟೇಲ್ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.